ಹಾಯ್ ನಮಸ್ಕಾರ, ನಾನಂದು ನೀವು ನೋಡ್ತಾ ಇದ್ದೀರಾ ನಮ್ಮದು ಏನಮ್ಮಿಷ್ಟ. ಸ್ನೇಹಿತರೆ, ಈಗ ನಮ್ಮ ಮುಂದೆ ಇರ್ತಕ್ಕಂಥವನು ಧನಂಜಯ. ಸೊ ಇವನು ಇತ್ತೀಚೆಗೆ ಕಂಜನ್ ಮೇಲೆ ಅಟ್ಯಾಕ್ ಮಾಡಿದ್ದ ಇವನೇ. ಬಟ್ ಅದೆಲ್ಲ ಆ ಮೂಮೆಂಟ್ ಅಷ್ಟೇ. ಅದನ್ನೆಲ್ಲ ಮರೆತು ನಮ್ಮ ಕಂಜನ್ ಮತ್ತು ಧನಂಜಯ ಇಬ್ಬರು ಕೂಡ ಖುಷಿಯಾಗಿದ್ದಾರೆ. ಆ್ಯಕ್ಚುಲಿ ಇಬ್ಬರದು ಕೂಡ ಒಂದೇ ಕ್ಯಾಂಪ್ ಆಗಿರೋದ್ರಿಂದ ಸೊ ಇದ್ರ ಬಗ್ಗೆ ನಾವು ತುಂಬ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ಸೊ ನಮ್ಮ ಆನೆಗಳಿಗಾಗಿರ್ಬೋದು ಮತ್ತು ನಮ್ಮ ಅರಣ್ಯ ಇಲಾಖೆಗಾಗಿರ್ಬೋದು ಸೊ ನಾವು ಸಪೋರ್ಟ್ ಮಾಡಬೇಕಾಗ್ತದೆ. ಕೆಲವೊಂದು ಮೀಡಿಯಾಗಳಂತೂ ತುಂಬಾ ನೆಗೆಟಿವ್ ಆಗಿ ಮಾಡೋದಕ್ಕೆ ಟ್ರೈ ಮಾಡ್ತೀವಿ, ಅದೆಲ್ಲ ಬೇಡ. ಸೊ ನಮ್ಮ ಆನೆಗಳು, ನಮ್ಮ ದಸರಾ, ಸೊ ನಮ್ಮ ಅರಣ್ಯ ಇಲಾಖೆಗೆ ನಾವು ಸಪೋರ್ಟ್ ಮಾಡಬೇಕಂತ ಹೇಳ್ತಾ ಬನ್ನಿ ಧನಂಜಯನ ಬಗ್ಗೆ ಸೊ ಈ ಒಂದು ವಿಡಿಯೋ. ಸ್ನೇಹಿತರೆ, ಧನಂಜಯನಿಗೆ ಈಗ 43 ವರ್ಷ. ಸೊ ಎತ್ತರ ಬಂದು 2.85 ಮೀಟರ್ ಇದ್ದಾನೆ. ಹಾಗೆ ತೂಕ ಅಂತ ನಾವು ನೋಡೋದಾದರೆ ಅಟ್ ಪ್ರೆಸೆಂಟ್ 5150 kg ನಮ್ಮ ಧನಂಜಯ ಇದ್ದಾನೆ. ಆ್ಯಕ್ಚುಲಿ ಧನಂಜಯ ಸೊ ಕಂಜನ್ ಬಿಹೇವಿಯರ್ ಆ ಟೈಮ್ ಬಿಟ್ಟಾಕಿ ರಿಮೈನಿಂಗ್ ಅಂತ ನಾವು ನೋಡೋದಾದರೆ ತುಂಬ ಶಾಂತ ಸ್ವಭಾವದ ಆನೆ. ಸೊ ಒಂದು ಆ್ಯಂಗಲಲ್ಲಿ ಅರ್ಜುನ ಕಾಣೋ ರೀತಿಯಾಗಿ ಕಾಣ್ತಾನೆ. ಸೊ ರೀಸನಿಂದ ಅರ್ಜುನನ ಬಿಹೇವಿಯರ್ ಸ್ವಲ್ಪ ಬಂದಿರ್ಬೋದು. ಹಾಗಂತ ಇವನೇನು ತುಂಬ ಅಗ್ರೆಷನ್ ಅಂತೂ ಇಲ್ಲವೇ ಇಲ್ಲ. ತುಂಬ ಕಾಮ್ ಆ್ಯಂಡ್ ಕ್ವೈಟ್ ಎಲಿಫೆಂಟ್. ಸೊ ನಾವು ತುಂಬ ನೋಡಿದ್ದೀವಿ. ಸೊ ನಾನು ಧನಂಜಯನ ನೋಡಿದ ಪ್ರಕಾರ ತುಂಬ ಒಳ್ಳೆಯ ಆನೆ. ಹಾಗೆ ಸೊ ಇದು ಧನಂಜಯನ ಮಾವುತರು ಬಂದು ಭಾಸ್ಕರಣ್ಣ. ಆ್ಯಕ್ಚುಲಿ ಸೊ ಧನಂಜಯ ಭವಿಷ್ಯದ ಅಂಬಾರಿ ಆನೆ ಅಂತಲೇ ಹೇಳ್ತಾ ಇದ್ದಾರೆ. ಸೊ ಈಗ ಅಭಿಮನ್ಯು ರಿಟೈರ್ಮೆಂಟ್ ಆಗಿದ್ದಾದಮೇಲೆ ಸೊ ಇಬ್ಬರ ನಡುವೆ ಒಂದು ಕಾಂಪಿಟೇಷನ್ ಅನ್ನೋದು ಇದ್ದೇ ಇದೆ. ಸೊ ಕ್ಯಾಶುವಲಾಗಿ ಗೊತ್ತಾಗಬೇಕು ಅಂತಂದರೆ 3 ಜನ, ಸೊ ಗೋಪಿ ಮತ್ತು ಧನಂಜಯ ಹಾಗೆ ಮಹೇಂದ್ರನ ನಡುವೆ. ಸೊ ಇದಕ್ಕೆ ಮತ್ತೆ ಒಂದು ಹ್ಯಾಡ್ ಆಗಿದೆ ಯಾವುದು ಅಂತಂದರೆ ನಮ್ಮ ಏಕಲವ್ಯ. ಸೊ ಎನಿಯಾ ಅಂದರೆ ಈ 3 ಜನ ಒಂದು ಕಾಂಪಿಟೇಷನ್ ಅನ್ನೋದು ಇದ್ದೇ ಇರ್ತದೆ. ಸ್ನೇಹಿತರೆ, ಇನ್ನು ಅದೇ ರೀತಿಯಾಗಿ ತುಂಬ ಜನ ಹೇಳ್ತಿರೋದೇನು ಅಂತಂದರೆ ಧನಂಜಯನಿಗೆ ಮದ ಬಂದಿದೆ ಅಂತ. ಸೊ ಅದೆಲ್ಲ ಕೂಡ ಸುಳ್ಳು. ಸೊ ಧನಂಜಯ ಕ್ಯಾಂಪಿಂದ ಬರಬೇಕಾದ್ರೆ ಸೊ ಯಾವ ರೀತಿ ಆರೋಗ್ಯವಾಗಿದ್ನೋ ಸೊ ಈಗೂ ಕೂಡ ಅದೇ ರೀತಿಯಾಗಿ ಆರೋಗ್ಯವಾಗಿ ಇದ್ದಾನೆ. ಸೊ ಆವತ್ತು ಕಂಜನ್ ವಿಚಾರನ ನಾವು ಅಲ್ಲಿಗೆ ಮರೆತು ಹೋಗಬೇಕು, ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಬಾರ್ದು ಅಂತ. ಎಸ್ಪೆಷಲಿ ಈ ಮೀಡಿಯಾಗಳಂತೂ ಏನು ಮಾಡ್ತಿದೆ ಅಂತಂದರೆ ಸೊ ಅಧಿಕಾರಿಗಳ ಒಂದು ಉತ್ಸಾಹವನ್ನು ಕುಗ್ಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಅಂತ. ನಮ್ಮಿಂದ ಆದರೆ ಸಪೋರ್ಟ್ ಮಾಡಬೇಕು, ಇಲ್ಲ ಅಂತಂದರೆ ಸುಮ್ಮನೆ ಇರಬೇಕು. ಅದು ಬಿಟ್ಟು ವಿನಾಕಾರಣ ಸೊ ನಾನು ಮೀಡಿಯಾಗಳು ನೋಡ್ತಾನೇ ಇದ್ದೀನಿ. ಎಸ್ಪೆಷಲಿ ಒಂದು ಮೀಡಿಯಾ ಅಂತೂ ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಮಾಡ್ತಾ ಇದೆ. ಸೊ ಆ ಥರ ಏನು ಬೇಡ. ಎಲ್ಲ ಕೂಡ ಸಮ್ಟೈಮ್ಸ್ ಆ ಇನ್ಸಿಡೆಂಟ್ಸ್ ಅನ್ನೋದು ಆಗುತ್ತೆ. ಸೊ ಕಂಜನ್ ಕೂಡ ಚೆನ್ನಾಗಿದ್ದಾನೆ, ಹಾಗೆ ಧನಂಜಯ ಕೂಡ ಚೆನ್ನಾಗಿದ್ದಾನೆ. ಇಲ್ಲಿ ನಾವು ಅದು ಇದು ಅಂತ ಮಾತಾಡ್ತೀವಿ. ಬಟ್ ಇಬ್ಬರು ಕೂಡ ಕಂಜನ್ ಮತ್ತು ಯಾರು ಧನಂಜಯ ಇಬ್ಬರು ಕೂಡ ದುಬಾರೆ ಕ್ಯಾಂಪ್ಗೆ ಹೋಗ್ತಾರೆ. ಅವರ ಪ್ಲೇಸು ಅಷ್ಟೇ ದುಬಾರೆ ಕ್ಯಾಂಪ್ನಲ್ಲಿ ಪಕ್ಕನೇ ಇದೆ. ಅವರಿಬ್ಬರು ಕೂಡ ಒಳ್ಳೆ ಫ್ರೆಂಡ್ಸ್. ಇದ್ರಲ್ಲಿ ನೋಡಿದೆ, ಇದು ಗಜಪಾಣಿಗೆ ಬಂದಿದ್ರಲ್ಲ, ಅಲ್ಲಿ ನೋಡಿದೆ ನಾನು. ಹಾಂ, ಹೊಸಳ್ಳಿ. ಸರಿ, ನಂಗೆಲ್ಲೂ ಕಾಣಿಸ್ಲೇ ಇಲ್ಲ. ನಾನು ದುಬಾರಿಗೆ 2-3 ಸರಿ ಬಂದಿದ್ದೆ. ಅದು ನಿಮ್ಮನ್ನು ವೀರನ ಹೊಸಳ್ಳಿಯಲ್ಲಿ ನೋಡಿದ್ದು ನಾನು.
ಹೊಟ್ಟೆ ಹಸಿವಾಗ್ತೈತೇನೋ ಪಾಪ. ಕೊನೆಯದಾಗಿ ಧನಂಜಯನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಧನಂಜಯನ ಬಗ್ಗೆ ಕಾಮೆಂಟ್ ಮಾಡೋದು ಮಾತ್ರ ಮರೆಯೋಕೋಬೇಡಿ. ಆ ದೇವರು ಸೊ ನಮ್ಮ ಧನಂಜಯನಿಗೆ ಒಳ್ಳೆಯ ಆರೋಗ್ಯ, ಆಯಸ್ಸು, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.